ಲೋ ಲೋ ಪ್ರದಿ, ಈ ಒಜ್ಜಿತ ಹೆಂಗಲ್ಲ ದುಡ್ಡು ಕೇಳೋದು. ಗಣಪತಿ ಇಕ್ತಾ ಇದ್ದೀವಿ ದುಡ್ಡು ಕೊಡಜ್ಜಿ ಅಂತಂದ್ರೆ ಆ ಒಜ್ಜಿ ಗಿಣ್ಣೆ ತಕೊಂಡು ಓಡಿಸ್ಕೊಂಬತ್ತಿದ್ ಕೊಡು. ಏನು ಮಾಡೋದಲ್ಲ. ಏ ಒಜ್ಜಿ ಏನು ಒಂಬತ್ತು ಸುಮ್ಮನಿರಲು. ನೀನು ಕೇಳಿರೆ ಸುಮ್ಮನಿರ್ತೈತೆ. ಕೇಳು ಕೇಳು. ಲೋ ಲೋ ವಸಂತ ವಸಂತ ಬಾರಲ್ಲ, ನೀನೇ ಕೇಳೋ ಬರಲ್ಲ ಅಜ್ಜಿನ. ಹೆಂಗುನು ನಿಮ್ಮ ಅಪ್ಪಯ್ಯಗೆ ಸಂಬಂಧ ಅಲ್ವೇ ಈ ಒಜ್ಜಿ, ದುಡ್ಡು ಕೊಡ್ತೈತೆ ಬಾರ ನಿನಗೆ. ಅಜ್ಜಿ ಅಜ್ಜಿ, ನಮ್ಮ ಊರಾಗೆ ಗಣಪತಿ ಇಕ್ತಾ ಇದ್ದೀವಿ ಸಣ್ಣದ, ದುಡ್ಡು ಕೊಡಜ್ಜಿ ನಿನ್ ಕೈಲಾದಷ್ಟು ಅಂತಾನೆ ಕೇಳಬಾ, ದುಡ್ಡು ಕೊಡ್ತೈತೆ. ಹೋಗಲ್ಲೋ ಮಂಜ, ನನ್ನ ಮಗನೇ ನಾನು ಬರಲ್ಲಪ್ಪ. ನೀವಿಬ್ರು ಕರೆದ್ರಿ ಅಂತ ಅಷ್ಟೇ ಬಂದಿದ್ದು, ನಾನು ದುಡ್ಡು ಬಡ್ಡು ಕೇಳಲ್ಲ. ಥೋ, ಈ ನನ್ನ ಮಕ್ಳ ಇಬ್ರು ಎದ್ರ ಪುಕ್ಕಲ್ ನನ್ನ ಮಕ್ಳೇ ಅಪ್ಪ. ಒಳ್ಳೆ ಸವಾಸಾತಿ ನನ್ನ ಮಕ್ಳದು. ಥೂ, ನಾನು ಕೇಳ್ತೀನಿ ಬಿಡು. ಅಜಯ್, ಏ ರಂಗಜ್ಜಿ ಬರಜಿ ಲೋರಿಕೆ. ಅಜಯ್ ಲವ್ ನನ್ನ ಮಗನೇ ಮಂಜ, ನಿಧಾನಕ್ಕೆ ಹೋಗಲು. ಆ ಒಜ್ಜಿ ಸಿಟ್ಟು ಬಂದ್ರೆ ಏನಿಲ್ಲ, ಓಡಿಸ್ಕೊಂಬತ್ತೈತೆ. ನಿಧಾನಕ್ಕೆ ಕರಿ. ಯಾ ಒಜ್ಜಿ ಕೇಳಿಸಲ್ಲ, ಸುಮ್ಕಿರೋ. ನಿಧಾನ ಕೇಳಿರೋ ಒಜ್ಜಿ ಕಿವಿ ಕೇಳಿಸಲ್ಲ. ಅಜಯ್, ಏ ಬಾರಜಿ ಇಲ್ಲಿ. ಯಾಕಲ್ಲ ಅಪ್ಪಯ್ಯ ಹಿಂಗ್ ಕೂಗ್ಕೆಂಬ್ತಿದ್ಯಾ? ಯಾರು ನುಡಿಕೆಂಬಂದಿದ್ಯೋ? ಹುಡುಗರ್ನೆಲ್ಲ ಕರ್ಕೊಂಬಂದಿದ್ಯಲ್ಲೋ? ಯಾಕೋ? ಅಜ್ಜಿ, ಊರಾಗ ಗಣಪತಿ ಇಕ್ತಾ ಇದ್ದೀವಿ. ಗಣಪತಿನ ದುಡ್ಡು ಕೊಡು 50 ರೂಪಾಯಿ ಗಣಪತಿ ಇಕ್ತಾ ಇದ್ದೀವಿ. ಏನಪ್ಪಪ್ಪ, ಎಮ್ಮೆ ಸಗಣಿ ಇಕ್ಕೇವೆ, ಎಲ್ಲ ತುಳ್ಕೊಂಬ್ತಾ ಇದ್ದಾವೆ. ಹ್ಞೂ ಸರಿ ಸರಿ, ಬಂದು ಎಲ್ಲ ಗುಡಿಸಿ ಬಾಸ್ ಹಾಕ್ತೀನಿ ಹೋಗು. ಸಗಣಿ ಇಕ್ತಿದ್ರೇನು? ಥೋ, ಈ ಕಿವುಡಜ್ಜಿತ ಹೆಂಗಪ್ಪ ಮಾತಾಡೋದು ನಾನು. ಸಗಣಿ ಇಕ್ತಿಲ್ಲ. ಊರಾಗೆ ಗಣಪತಿ ಇಕ್ತಾ ಇದ್ದೀವಿ. ಊರಾಗೆ ದುಡ್ಡು ಕೊಡು, ದುಡ್ಡು. ದುಡ್ಡು? ಯಾವ ದುಡ್ಡು? ನಿಮ್ಮ ಅಮ್ಮಯ್ಯ ಕೊಟ್ಟು ಕಳಿಸಿಲ್ಲ ದುಡ್ಡ? ಎಲ್ಲ ಇನ್ನೊಂದು ತಿರುಗಿ ಕೊಟ್ಟಿದ್ರಾಗಿತ್ತು. ಆ ಕೂಲಿ ಹೋಗಿದ್ದು ದುಡ್ಡು ಇವಾಗ ಕೊಟ್ಟು ಕಳಿಸಿದ್ಯಾ? ನಾನು ಸ್ವಾಸಿ ಇಲ್ಲಪ್ಪ, ಎತ್ಲ ಹೋಗ್ಯವಳೆ. ಅಮ್ಮನೆ ಬಂದಾಗ ಬಂದು ಕೊಟ್ಟೋಗಿ ದುಡ್ಡ ನನ್ನ ಕೈಗೆ ಏನು ಕೊಡ್ತೀಯ? ಥೋ, ನೀನು ಪಾಯಿಸ್ಕೊಳ್ಳೋಗ ದುಡ್ಡು ಅದಲ್ ಕಣಗೆ. ಲೋ ಪ್ರದೀಪ, ಈ ಕಿವುಡಜ್ಜಿಗೆ ನಾನು ಕಪ್ಪಾಗಿ ಹೊಡೆದು ಬಿಡ್ತೀನಿ ಕಣ್ಲೆ. ಯಾತನ ಹೇಳಿರ್ ನಾನೊಂದು ಹೇಳಿರ ಆ ಒಜ್ಜಿನೇ ಒಂದು ಅರ್ಥ ಮಾಡ್ಕೊಂತೈತಿಲ್ಲ. ಹೆಂಗಲ್ಲ ಮಾಡೋದು. ಅಜಯ್, ಏ ರಂಗಜ್ಜಿ, ಊರಾಗೆ ಗಣಪತಿ ಹಬ್ಬ ಮಾಡ್ತಾರಲ್ಲ, ಗಣಪತಿ ಕುಂಡ್ರಿಸ್ತಾ ಇದ್ದೀವಿ. ದುಡ್ಡು ಕೊಡು, ನಿನ್ ಕೈಲಾಗಿದ್ದ ದುಡ್ಡ ಗಣಪತಿ ಇಕ್ತಾ ಇದ್ದೀವಿ. ಓ, ಹಂಗಾರೆ ನೀವು ಗಣಪತಿ ಇಕ್ತಾ ಇದ್ದೀರೇನು? ದುಡ್ಡು ಕೇಳಕ್ ಬಂದಿದ್ದೀರ? ಅಪ್ಪಯ್ಯ ನಂತ ಎತ್ಲೋದಲ್ಲ ದುಡ್ಡು. ನಿಮ್ಮ ಮಾಮನೋ ನಿಮ್ಮ ಅತ್ತೆನೋ ಬಂದಾಗ ಇಸ್ಕೊಂಡೋಗಿಂತ ಹೋಗ್ರಿ. ನನ್ನ ತಗೆ ದುಡ್ಡು ಇಲ್ಲ ಕಣ, ದೇವ್ರ ಆಣೆಗೂ. ಅಜಯ್, ಸುಳ್ಳು ಹೇಳ್ತೀಯ, ಸುಳ್ಳ. ಪೆನ್ಷನ್ ಬರ್ತೈತೆ, ನಿನ್ ಪೆನ್ಷನ್ ನನಗೂ ಗೊತ್ತೈತೆ. ಪೋಸ್ಟ್ ಆಫೀಸ್ನವ್ರು ಬಂದು ತಿಂಗಳ ದುಡ್ಡು ಕೊಟ್ಟು ಹೋಗ್ತಾರೆ. ವಯಸ್ಸಾಗೈತಲ್ಲ 60 ವರ್ಷ, ನಿನಗೆ ದುಡ್ಡು ಕೊಡ್ತಾರೆ, ನನಗೂ ಗೊತ್ತೈತೆ. ಕೊಡಜ್ಜೆ, ಕೊಡು ದುಡ್ಡ. ಇಲ್ಲ ಕಣ ಪಾಪ, ನನ್ನ ತಗ ರೂಪಾಯಿ ದುಡ್ಡಿಲ್ಲ ಕಣಲಿ. ಅಡಿಕೆಲೆ ಹಾಯ್ಕೋಬೇಕು ಅಂದ್ರೂ ನಿಮ್ಮ ಅತ್ತೆ ತಗೋ ನಿಮ್ಮ ಮಾಮೂನ್ ತಗೋನ ಇಸ್ಕೋಬೇಕು ದುಡ್ಡ. ದೇವ್ರ ಆಣೆ ನನ್ನ ತಗ ದುಡ್ಡಿಲ್ಲ. ಆಮೇಲೆ ಬೈಗಿಂದಕ್ಕೆ ಬರ್ರಿ, ನಿಮ್ಮ ಅತ್ತೆನೋ ನಿಮ್ಮ ಮಾಮನೋ ಯಾರನ್ನ ಇರ್ತಾರೆ ಅವ್ರು ಕೊಡ್ತಾರೆ. ಇಲ್ಲ ಕಣ ಪಾಪ, ನನ್ನ ತಗ ಇಲ್ಲ ಕಣ. ಕೊಟ್ರಿ ಇವಾಗ. ಇದು 7 ಕೀಟ ತಿಂತಕ ಸಾತಾಯಿಸ್ತೆ. ಈ ಒಜ್ಜಿ ಇಲ್ಲಿ ಬುರ್ಲೆ ಬಡ್ದಾಯ್ತಲ್ಲ ಪ್ರದೀಪ. ನಾವೊಂದು ಈ ಒಜ್ಜಿ ಒಂದು ಹೇಳ್ಕೊಂಡು ದುಡ್ಡು ಕೊಡಿ ಅಂದ್ರೆ ಸಗಣಿ ಬಾಸ್ ಹಾಕ್ತೀನಿ, ದನ ಕಟ್ಟಾಕ್ತೀನಿ, ಅದು ಇದು ಹೇಳ್ತೈತಿ ಒಜ್ಜಿ. ಅಜಯ್, ಹೋಗ್ತೀನ ಬಿಡು, ಆಮೇಲೆ ಬೈರಕ್ ಬರ್ತೀವಿ. ಯಾತ ಹೇಳ್ತೆ ಕಿವಿಡಿ ಮುಸ್ಲಿ. ಯಾಕಲ್ಲ ಹೆಂಗೈತಲ್ಲ ಪಾಪ ನಿನಗೆ? ಯಾಕ ಮುಸ್ಲಿ ಗಿಸ್ಲಿ ಅಂತೀಯ? ದೊಣಗಿಣ ತಕೊಂಡು ಏರಿಕೆ ಬಿಡ್ತೀನಿ. ವಯಸ್ಸಾದ ನಿಂಗೇನಲ್ಲ ಪಾಪ ನೀನು ಮಾತಾಡ್ಸೋದು. ಅಜಯ್, ನಾನು ಮುಸ್ಲಿಂ ಇಲ್ಲ. ಗಣೇಶನ್ ಕುಂಡ್ರಿಸ್ತೀವಲ್ಲ, ಪೂಜೆ ಮಾಡಿಸಿ ಕಡ್ಲೆ ಉಸ್ಲಿ ಮಾಡಿಸ್ತೀವಿ, ಪ್ರಸಾದ ಇಸ್ಕೊಂಬಿಂತ ಬಾ ಅಂತ ಅಂದಿದ್ದು. ನಾನು ಮುಸ್ಲಿಂ ಇಲ್ಲ, ಕಡ್ಲೆಕಾಳು ಉಸ್ಲಿ ಅಂದಿದ್ದು. ನಿಂಗೆ ಕಿವಿ ಕೇಳಿಸಲ್ಲ ಅಲ್ವೇ, ಅದಕ್ಕೆ ಹಂಗ ಅಂದೈತಿ. ಅಜ್ಜಿ, ಅತ್ತೆ ಬತ್ತಲ್ಲ ಬೈನಾಗ ಬಂದು ಅತ್ತೆ ತಗಿ ಇಸ್ಕೊಂಡು ಹೋಗ್ತೀನಿ ಬಿಡು ದುಡ್ಡ. ಬತ್ತೀನಿ ಕಣಜ್ಜಿ, ಅತ್ ಬಂದಾಗ ಹೇಳು. ಈ ಕಿವಿ ಕೇಳಿಸಂಗಿದ್ರಿಂದ ಇವತ್ತು ಜಂಗಾಡದಪ್ಪ. ಬತ್ತೀನಿ ಕಣಜ್ಜಿ. ಯಾರ ಮಗನ ಪಾಪ ನೀನು? ಚಂದಾಕ್ ಮಾತಾಡ್ಚಕಣ. ಯಾರ ಮಗ ನೀನು? ನಾನ್ ಕಣಜ್ಜಿ, ಯಾಕೆ ಗೊತ್ತಿಲ್ವೇ? ಪುಟ್ಟ
ಏನ್ ಮಾತಾಡ್ತಿಲ್ಲ ಪಾಪ ನೀನು ಹಾ ಬೋಲ್ ಚಂದಕ್ ಮಾತಾಡ್ತೀಯ ಕಣ ಹ್ಞೂ ಸರಿ ನೀವು ಹತ್ತು ಬತ್ತಾಳೆ ಅವಾಗ ಇಸ್ಕೊಳ ಇಂತ ಹೋಗು ವಾ ವಾ ಬರ್ತೀನಿ ಆಮೇಲೆ ವಾ ನಿನ್ ಸಾಸ್ ಕೇಳು 100 ರೂಪಾಯಿ ಕೊಡ್ಲಿ. ಲೋ ಮಂಜ ನಡಿಯಲೋ ಈ ಒಜ್ಜಿ ತಗ ಮಾತಾಡ್ಕೊಂಡು ನಿಂತ್ಕೊಂಡೆ ಟೈಮ್ ಆಗೋತು ನಡಿ ಹೋಗೋಣ. ಲೋ ಪ್ರತಿ ಯಾಕೆ ಹುಡುಗಿರ್ ಮಂತಕ್ ಹೋಗಿ ದುಡ್ಡು ಕೇಳಿರೋ ಒಜ್ಜ ಆಮೇಲೆ ಬಾಂಬೈತೆ ಯಾರ ತಗಲ ಕೇಳೋದು ಇವಾಗ. ಲೋ ಅಲ್ಲೋಡು ಗೌಡ್ರು ಬರ್ತಾ ಇದಾರೆ ಊರಿನ ಗೌಡ್ರು ಅವ್ರ ತ ಕೇಳೋಣ. ಹ್ಞೂ ಕಣಲ್ಲ ಗಣಪತಿ ಇಕ್ತಾ ಇದ್ದೀವಿ ಅಂದ್ರೆ ಗೌಡ್ರು ದುಡ್ಡು ಕೊಡ್ತಾರೆ ನಡಿ ಕೇಳೋಣ. ಓಹೋ ಏನಪ್ಪ ಇಬ್ರು ಪೈಲ್ವಾನ್ ಪಾಪಣ್ಗಳು ಹಾ ಅಡ್ಡಕ್ಕೆ ನಿಂತ್ಕೊಂಡ್ಬಿಟ್ರಿ ಏನಪ್ಪ ಸಮಾಚಾರ ಎಲ್ಗ ಹೊಲ್ಟ್ರಿ? ಗೌಡ್ರೆ ಎಲ್ಗೂ ಇಲ್ಲ ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬರ್ತಾ ಇದ್ವಿ. ಅಲ್ಲಲ್ಲ ಲೇ ಮೋಟ್ ಮೆಣಸಿನ್ಕಾಯಿ ನನ್ನ ಯಾಕಲ್ಲ ಮಾತಾಡ್ಸಕ್ ಬರ್ತಿದ್ದೆ ನೀನು? ಏನಿಲ್ಲ ಗೌಡ್ರೆ ಅದೇ ಮತ್ತೀಗ ಊರಾಗೆ ದೊಡ್ಡವರೆಲ್ಲ ಸೇರ್ಕೊಂಡು ದೊಡ್ಡ ಗಣಪತಿ ಇಕ್ತಾರೆ. ಮತ್ತೀಗ ಅಲ್ಲಿ ನಮ್ಮನ್ನ ಪೂಜೆ ಮಾಡಕ್ ಬಿಡೋದೇ ಇಲ್ಲ ಗೌಡ್ರೆ. ಅದಕ್ಕೆ ನಾನು ಪ್ರದಿ ವಸಂತ ಮಲ್ಲ ಮಹೇಶ ಎಲ್ಲಾರು ಸೇರ್ಕೊಂಡು ನಾವೊಂದು ಸಣ್ಣ ಗಣಪತಿ ತರ್ತಾ ಇದೀವಿ ಗೌಡ್ರೆ. ಅದಕ್ಕೆ ಊರಾಗೆಲ್ಲನ 20 ರೂಪಾಯಿ 30 ರೂಪಾಯಿ ಎಲ್ಲ ಇಸ್ಕೊಂತಾ ಇದ್ದೀವಿ. ನಿಮ್ಮನ್ ಕೇಳೋಣ ಅಂತ ಬಂದ್ವಿ ದುಡ್ಡ ಗೌಡ್ರೆ. ಗಣಪತಿ ತರಕ್ಕೆ ದುಡ್ಡು ಕೊಡ್ರಿ ಗೌಡ್ರೆ. ಏ ಎಲ್ಲನ ಒಂತ ಊರ ಗಣಪತಿ ಬಿಟ್ಟು ದೊಡ್ಡರ್ದೊಂದು ಸಣ್ಣರ್ದೊಂದು ಇಕ್ತೀರ ಬೇಡ ಕಣ್ರಪ್ಪ ಎಲ್ಲ ಒಂದೇ ತಕ್ಕ ಇಕ್ಬೇಕು ನೀವು. ಲೋ ಪ್ರದಿ ಇದೇನ್ಲ ಗೌಡ್ರಿ ಹಿಂಗ ಅಂತಾರೆ ಒಂದೇ ತಕ್ಕ ಇಕ್ರಿ ಅಂತಾರೆ. ಒಂದ್ ಕೆಲಸ ಮಾಡೋಣ ಗೌಡ್ರೆ ನಾವು ಸಣ್ಣ ಗಣಪತಿನೂ ದೊಡ್ಡ ಗಣಪತಿ ಪಕ್ಕದಾಗೆ ಇಕ್ತೀವಿ ಅಂತ ಹೇಳಿ ದುಡ್ಡು ಇಸ್ಕೊಂಬಣ. ಆಮೇಲೆ ನಾವು ಸಪ್ರೇಟ್ ಅಂತ ಇಕ್ಕೆಮನಲ್ವೇ? ಹೂಕಣ ಮಂಜ ಹಂಗೆ ಮಾಡು ಇಲ್ಲಾಂದ್ರೆ ದುಡ್ಡು ಕೊಡಲ್ಲ ಇವರು. ಗೌಡ್ರೆ ನಾವೇನ್ ಬ್ಯಾರೆ ಕಡೆ ಇಕ್ಕಲ್ ಗಣಪತಿನ ದೊಡ್ಡ ಗಣಪತಿ ಇಕ್ಕಿರ್ತಾರ ಅದ್ರ ಪಕ್ಕದಾಗೇನ ಸಣ್ಣ ಗಣಪತಿ ಇಕ್ತೀವಿ. ದೊಡ್ಡರಿಗೆ ದೊಡ್ಡ ಗಣಪತಿ ಸಣ್ಣರಿಗೆ ಸಣ್ಣ ಗಣಪತಿ. ಏ ಗೌಡ್ರೆ ಮತ್ತೆ ಆ ನಾಗಣ ಐತಲ್ಲ ಆ ನಾಗಣ 80 ರೂಪಾಯಿ ಕೊಟ್ಟೈತೆ. ನೀವು ಈ ಊರಿನ ಗೌಡ್ರು 200 ರೂಪಾಯಿ ಕೊಡ್ಲೇಬೇಕು ಗೌಡ್ರೆ. ಕೊಡ್ರಿ ಗೌಡ್ರೆ. ಹಂಗಾರೆ ಆ ನಾಗ 80 ರೂಪಾಯಿ ಕೊಟ್ಟವನೆ. ಏಯ್ ತಗೊಳಲ್ಲ ನಾನು 250 ರೂಪಾಯಿ ಕೊಡ್ತೀನಿ ಕಣಲ್ಲ ನಿಮ್ಗೆ. ಬರೇ ಬಾಯಿ ಮಾತಿಗೆ ಹೇಳಿರಿ ಜೋಬ್ನ ಕೈಯೇ ಇಕ್ಲಿಲ್ಲ. ಇಕ್ರಿ ಗೌಡ್ರೆ ಜೋಬ್ನ ಕೈಯ. ಲೇ ಆಮೇಲೆ ಬೈಗಿಂದಕ್ಕೆ ಎಲ್ಲ ಅಂಗಡಿ ಮಂತಕ್ಕೆ ಬರಲ್ಲ ಅಲ್ಲೇ ಕೊಡ್ತೀನಿ. 500 ರೂಪಾಯಿ ನೋಟ್ ಐದವನಂತಗೆ ಚೇಂಜ್ ಇಲ್ಲ ಚಿಲ್ಡ್ರೆ ಮಾಡಿಸಿ ಅಲ್ಲೇ ಕೊಡ್ತೀನಿ 300 ರೂಪಾಯಿನ ಬರ್ರಿ ಅಲ್ಲಿಗೆ. ಸರಿ ಗೌಡ್ರೆ ಆತು. ಊರಲ್ಲಿ ಹುಡುಗರನ್ನೆಲ್ಲ ಕರ್ಕೊಂಡು ಬೈನಾಗ ಅಂಗಡಿ ತಕ್ ಬರ್ತೀವಿ ಹೋಗ್ರಿ ಇವಾಗ. ಲೋ ಪ್ರದಿ ಏನ್ಲ ಗೌಡ್ರಿ ಹಿಂಗಂದ್ರು 300 ರೂಪಾಯಿ ಕೊಡ್ತಾರ ಅಂದ್ಕೊಳು. ಆಮೇಲೆ ಬೈಗಿಂದ ಹೋಗಿ ಅಂಗಡಿ ತೆಗಿ ಇಸ್ಕೊಂಬರೋಣ. ಇನ್ಯಾರ ಮಂತಕ್ ಹೋಗೋಣ? ರಮೇಶಣ್ಣ ಮಂತಕ್ ಹೋಗೋಣ, ಮಂಗಳಕಾಯರ ಮಂತಕ್ ಹೋಗೋಣ, ಶಾರದ ದೊಡ್ಡಮ್ಮ ಐತಲ್ಲ ಅಲ್ಲಿಗೆ ಹೋಗೋಣ, ತಿರ್ಗಾ ಶಿವಲಿಂಗಪ್ಪರ ಮಂತಕ್ ಹೋಗೋಣ. ಎಲ್ಲಾರ ಮಂತಕ್ ಹೋಗಿ ದುಡ್ಡು ಇಸ್ಕೊಂಬರ ಅನ್ಕೊಳು. ಎಲ್ಲಾರು ದುಡ್ಡು ಕೊಡ್ತಾರೆ. 2000 ರೂಪಾಯಿ ಇಸ್ಕೊಂಡ್ರೆ ಚೆನ್ನಾಗಿರೋ ಗಣಪತಿ ಬರ್ತೈತೆ. ಸರಿನಾ? ಹ್ಞೂ ಸರಿ ಕಣ ಮಂಜ ಆತು.